ಅಮಲ್ ಬೇಬಿ ತಕ್ಷಣಕ್ಕೆ ಅಲ್ಲಿಂದ ಇಲ್ಲಿಗೆ ಅತ್ತೆನಂತೂ ಕರ್ಸಕ್ಕಾಗ್ಲಿಲ್ಲ. ಆದ್ರೆ ಅವ್ರ ತರ ಊಟ ಅಂತೂ ಮಾಡಿಸ್ತೀನಿ, ಓಕೆನಾ? ಅಲ್ಲ ಅಮಲ್ ಬೇಬಿ, ನೀನ್ ನನಗೆ ಊಟ ತಂದಿದ್ಯಾ? ಯಾಕೆ ಕಾಣಿಸ್ತಿಲ್ವಾ? ನಾನೇ ಊಟ ತಂದಿರೋದು. ಏಯ್, ಇದು ಓದೋ ಟೈಮು, ಎಮೋಷ್ನಲ್ ಆಗಬಾರ್ದು, ಊಟ ಮಾಡಬೇಕು, ಓಕೆನಾ? ಎಷ್ಟು ಪ್ರೀತಿಯಿಂದ ಊಟ ಮಾಡಿಸ್ತಿದ್ದಾನೆ. ಇಂಥ ಒಳ್ಳೆ ಗಂಡನ್ ಕೊಟ್ಟಿದ್ದಕ್ಕೆ ನಿನಗೆ ಸಾವಿರ ಸಾವಿರ ಥ್ಯಾಂಕ್ಸ್ ದೇವ್ರೆ. ಏನೋ ಮೇಡಮ್, ಮನ್ಸಲ್ಲೇನೋ ಬೈಕೋತಾ ಇದ್ದೀರಾ? ಮುಂದೆ ಅಲ್ಲ, 1000 ಜನ್ಮ ಬಂದ್ರು ನಿನ್ನನ್ನೇ ಗಂಡನ ಕೊಡಪ್ಪ ಅಂತ ಬೇಡ್ಕೋತಾ ಇದ್ದೆ. ಅಯ್ಯಪ್ಪ, ಹಾಗಿದ್ರೆ ಜಾಬಲ್ಲಿ ನಾನು ಪರ್ಮನೆಂಟ್ ಆಗಿ ಬಿದ್ದೇನು? ಡೌಟೇ ಬೇಡ, ಆಗ್ಲೇ ಬಿದ್ದಿದ್ಯಾ. ಜೀವನ ಎಷ್ಟು ವಿಚಿತ್ರ ಅಲ್ವಾ ಪದ್ಮ ಅವರೇ? ಮೊದಲು ನಮಗೆ ನಾವೇ ಪ್ರಪಂಚ ಅಂದ್ಕೊಂಡವ್ರಿಗೆ ಮಕ್ಕಳಾದ್ಮೇಲೆ ಅವರೇ ನಮ್ಮ ಪ್ರಪಂಚ ಆಗ್ಬಿಡ್ತಾರೆ. ಹೌದು ಅಕ್ಕ, ಅವ್ರ ಖುಷಿನೇ ನಮ್ಮ ಖುಷಿ. ಅವ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು. ನಿಜ. ನಿಂತ್ಕೋ ನಿಂತ್ಕೋ ಅಮ್ಮ, ಹಿಡ್ಕೊಳ್ಳಿ ಅವನನ್ನ ಮಾತ್ರ ಬಿಡಿ. ಏನಾಯ್ತು ಏನಾಯ್ತು? ಅಯ್ಯೋ, ಅವನನ್ನ ಹಿಡ್ಕೊಳ್ಳಿಮ್ಮ, ಆಗ್ಲಿಂದ ಕೈಗೆ ಸಿಗ್ತಾಯಿಲ್ಲ, ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ. ನಚ್ಚಿ, ಅವಳ ಕೈ ಸಿಗ್ಬೇಡ, ಓಡು ಓಡು ಓಡು. ಅಮ್ಮ, ನೀ ಬಿದ್ದಿರಲ್ಲ. ಏ ನಚ್ಚಿ, ಓಡು ಓಡು ನಚ್ಚಿ. ಯಾಕೆ ಪದ್ಮ ಅವರೇ ಡಲ್ಲಾಗಿ ಹೋದ್ರಿ? ನೋಡಿದ್ರ ಅಕ್ಕ ರಿತುನ, ನಿಮ್ಮನ್ನ 100 ಸಲ ಅಮ್ಮ ಅಮ್ಮ ಅಂತಾಳೆ, ಆದರೆ ನನಗೆ ಆ ಭಾಗ್ಯನೇ ಇಲ್ಲ. ಬೇಜಾರು ಮಾಡ್ಕೋಬೇಡಿ ಪದ್ಮ. ಏನು ಮಾಡೋಕ್ಕಾಗತ್ತೆ? ದೇವ್ರು ಕೊಟ್ಟಿದ್ದನ್ನ ಪ್ರಸಾದ ಅಂತ ಪಡ್ಕೋಬೇಕು ಅಷ್ಟೆ. ಆದರೂ ನನಗೂ ಒಂದು ಆಸೆ ಇರುತ್ತಲ್ವ ಅಕ್ಕ, ನನ್ನ ಮಗನು ಎಲ್ಲ ಮಕ್ಕಳ ಥರ ನನ್ನನ್ನು ಅಮ್ಮ ಅಂತ ಕರಿಬೇಕು ಅಂತ. ಯಾರಿಗೇನು ಅನ್ಯಾಯ ಮಾಡಿದ್ನೋ ಏನೋ ಅಕ್ಕ, ಆ ದೇವರು ನನ್ನ ಮಗ ಮಾತಾಡೋ ಶಕ್ತಿನೇ ಕಿತ್ಕೊಂಡ್ಬಿಟ್ಟ. ನೀವು ಡಾಕ್ಟರ್ ಹತ್ರ ತೋರಿಸ್ಲಿಲ್ವಾ? ಎಲ್ಲ ಕಡೆ ತೋರ್ಸಾಯ್ತಕ್ಕ, ಎಲ್ಲರೂ ಒಂದೊಂದು ಥರ ಹೇಳ್ತಾ ಇದ್ದಾರೆ. ನನಗೆ ನನ್ನ ಜೀವನದಲ್ಲಿ ಬೇರೆ ಏನೂ ಬೇಕಾಗಿಲ್ಲ ಅಕ್ಕ, ಅವನೊಬ್ಬ ಸರಿ ಹೋದರೆ ಸಾಕು. ನಾನು ಬೇರೆ ನೋವುಗಳೆಲ್ಲ ನುಂಗ್ಕೊಂಡು ಅವನ ಜೊತೆ ಸಂತೋಷವಾಗಿರ್ತೇನೆ. ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ ಪದ್ಮ. ತಾಯ್ತನ ಸಂಪೂರ್ಣ ಆಗೋದೆ ನಮ್ಮ ಮಗು ನಮ್ಮನ್ನು ಅಮ್ಮ ಅಂತ ಕರೆದಾಗ. ಆ ಮಗು ಆರೋಗ್ಯವಾಗಿ ಖುಷಿಯಾಗಿ ಇದ್ದಾಗ ಮಾತ್ರ. ಆದರೆ ಅದೆರಡು ನನ್ನ ಹಣೆಯಲ್ಲಿ ಬರ್ದಿಲ್ಲ ಅನಿಸುತ್ತೆ ಅಕ್ಕ. ನಚ್ಚಿಗೆ ನಾನು ಎಲ್ಲ ಕಡೆ ತೋರಿಸ್ದೆ, ಆದರೆ ಸುಧಾರಿಸ್ಕೊಳ್ಳೋ ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ. ನನಗಿದೆಲ್ಲ ನೆನೆಸ್ಕೊಂಡ್ರೆ ತುಂಬ ದುಃಖ ಆಗುತ್ತೆ. ಪದ್ಮ, ಸಮಾಧಾನ ಮಾಡ್ಕೊಳ್ಳಿ, ಏನನ್ನು ಯೋಚನೆ ಮಾಡಬೇಡಿ. ಭಾವ ಯಾವಾಗಲೂ ಹೇಳ್ತಿರ್ತಾರೆ ಪ್ರಯತ್ನದಿಂದ ಪರಮಾತ್ಮ ಅಂತ.
ನಚ್ಚಿ ಸರಿ ಹೋಗೋದೇ ಇಲ್ಲ ಅಂತ ನಾವ್ಯಾಕೆ ಅನ್ಕೋಬೇಕು? ಬೇರೆ ಡಾಕ್ಟರ್ ಹತ್ರ ತೋರಿಸಿದ್ರಾಯ್ತು. ನಾವು ಧೈರ್ಯಗೆಡಬಾರ್ದು. ಹಾಗೆ ನಾವು ನಮ್ಮ ಪ್ರಯತ್ನನ ಮುಂದುವರಿಸ್ಬೇಕು ಪದ್ಮ ಅವರೇ. ಒಂದೇ ಒಂದ್ಸಲ ಅವನು ಅಮ್ಮ ಅಂತ ಕರೆದ್ರೆ ಸಾಕು ಅಕ್ಕ. ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ದೇವ್ರಿದಾನೆ ಪದ್ಮ ಅವರೇ. ನಾನು ನಮ್ಮ ಯಜಮಾನ್ರಿಗೆ ಹೇಳ್ತೇನೆ, ನಚ್ಚಿ ಟ್ರೀಟ್ಮೆಂಟ್ನ ಮುಂದುವರಿಸೋಣ. ಅವ್ರಿಗೆ ದೊಡ್ಡ ದೊಡ್ಡ ಸ್ಪೆಷಲಿಸ್ಟ್ ಎಲ್ಲ ಪರಿಚಯ ಇದ್ದಾರೆ. ಅವನ ಟ್ರೀಟ್ಮೆಂಟ್ ತುಂಬ ದುಬಾರಿ. ನನಗಂತೂ ಸಾಕಾಗಿ ಹೋಗಿದೆ ಅಕ್ಕ. ಪದ್ಮ, ಖರ್ಚಿನ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ನಚ್ಚಿ ನನಗೂ ಮಗಾನೇ ಅಲ್ವಾ? ನಾವೆಲ್ಲ ನೋಡ್ಕೋತೀವಿ. ನೀವು ಧೈರ್ಯವಾಗಿರಿ. ಬೇಡ ಅಕ್ಕ, ಸುಮ್ಮನೆ ನಿಮಗೆ ಯಾಕೆ ತೊಂದರೆ? ನನ್ನ ಹಣೆನಲ್ಲಿ ಏನು ಬರೆದಿದೆಯೋ ಅದಾಗುತ್ತೆ. ನೋಡಿ, ಇದೇ ಆಗಲ್ಲ ಅನ್ನೋದು. ಈಗೇನು ನೀವು ಬೇರೆಯವರಾ? ನಚ್ಚಿ ಖಂಡಿತ ಸರಿ ಹೋಗ್ತಾನೆ. ಸರಿ ಹೋಗೋ ಹಾಗೆ ನಾವು ಮಾಡೋಣ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಕ್ಕ. ಈ ನಿಮ್ಮ ಪ್ರೀತಿ ಋಣನ ನಾನು ಹೇಗೆ ತೀರಿಸ್ಲಿ? ಅಕ್ಕನ ಹತ್ರ ಯಾವ ಋಣ ಪದ್ಮ ಅವ್ರೆ? ನಚ್ಚಿ ಸರಿ ಹೋದರೆ ನಮ್ಮೆಲ್ರಿಗೂ ಖುಷಿ ಅಲ್ವಾ? ನೀವು ಆರಾಮಾಗಿರಿ. ನಾನು ನಮ್ಮ ಯಜಮಾನ್ರ ಹತ್ರ ಮಾತಾಡ್ತೀನಿ. ಹಾಗೆ ಭಾವಂಗೂ ಒಂದು ಮಾತು ತಿಳಿಸ್ತೀನಿ. ನಾವು ಹೆತ್ತ ಮಗು ನಮ್ಮನ್ನ ಅಮ್ಮ ಅಂತ ಕರೀಲಿಲ್ಲ ಅಂದರೆ ಎಷ್ಟು ಸಂಕಟ ಆಗುತ್ತೆ ಅಂತ ನನಗೂ ಅರ್ಥ ಆಗುತ್ತೆ ಪದ್ಮ ಅವರೇ. ನೀವು ಧೈರ್ಯವಾಗಿರಿ. ಹೆಣ್ಣಿಗಿರ್ಬೇಕಾದ ಒಂದು ಸಂಸ್ಕಾರನೂ ಇಲ್ವಲ್ಲೇ ನಿನಗೆ? ಕೆಲ್ಸಕ್ಕೆ ಹೋಗ್ತಾ ಬಿಚ್ಚಿಟ್ಟು ಹೋಗ್ತೀಯಾ? ನೋಡೆ, ಈ ಮನೆಯಲ್ಲಿ ಮೊದಲು ಶಾಸ್ತ್ರ ಸಂಪ್ರದಾಯಗಳಿಗೆ ಮೊದಲು ಜಾಗ, ಆಮೇಲೆ ಮಿಕ್ಕಿದ್ದು. ನೀನಿಲ್ಲಿರ್ಬೇಕು ಅಂತಂದ್ರೆ ಮೊದಲು ಈ ಮನೆ ರೀತಿ ರಿವಾಜುಗಳಿಗೆ ಹೊಂದ್ಕೊಂಡು ಹೋಗ್ಬೇಕು. ನಾನು ತಾಳಿ ಹಾಕೊಳ್ಳಲ್ಲ, ನನಗೆ ಬೇಕಾದಂಗೆ ಇರ್ತೀನಿ ಅಂತಂದ್ರೆ ನಿನಗೆ ಈ ಮನೇಲಿ ಜಾಗ ಇಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲೋ ಕಳೆದೋಗಿದ್ದೀರಾ, ಏನಾಯಿತು? ಏನಿಲ್ಲ. ನನಗೆ ಗೊತ್ತು, ಸಮಥಿಂಗ್ ಈಸ್ ರಾಂಗ್ ಅಂತ. ಈ ನಿಮ್ಮ ಕಣ್ಗಳನ್ನ ನಾನು ಓದಬಲ್ಲೆ. ಟೆಲ್ ಮಿ ವಾಟ್ ಹ್ಯಾಪನ್? ಏನೂ ಇಲ್ಲ ಸುಪ್ರೀತ್, ಹಾಗೆ ಸುಮ್ಮನೆ. ಅಂದರೆ ಪರ್ಸ್ನಲ್ ವಿಷಯ ಅಂತ ಆಯಿತು. ನನ್ನ ಹತ್ರ ಶೇರ್ ಮಾಡ್ಕೊಳ್ದೇ ಇರೋಷ್ಟು ಪರ್ಸ್ನಲ್ಲ? ಅಯ್ಯೋ ಹಾಗೇನಿಲ್ಲ, ಸ್ವಲ್ಪ ಮನೆ ಕಡೆ ಇಶ್ಯೂ ಅಷ್ಟೇ. ಓಕೆ ಓಕೆ, ನಾನು ಫೋರ್ಸ್ ಮಾಡಲ್ಲ. ನಿನಗಾಗಿ ಶೇರ್ ಮಾಡ್ಕೋಬೇಕನ್ಸಿದ್ರೆ ಮಾಡ್ಕೊ. ಬಟ್ ನೀನು ಈಗೆಲ್ಲ ಇರಬೇಡ, ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ. ನಿನ್ನ ಮೂಡ್ ಸರಿ ಹೋಗ್ಬೇಕಂದ್ರೆ ಏನು ಮಾಡ್ಬೇಕು ಹೇಳು? ಅದು ಹಾಗೆಲ್ಲ ಸರಿ ಹೋಗಲ್ಲ. ಯಾಕೆ ಸರಿ ಹೋಗಲ್ಲ? ಅದು ನಾನಿರುವಾಗ. ಅದು ಹಾಗಲ್ಲ ಸುಪ್ರೀತ್. ನಿನ್ನ ಮೂಡ್ ಸರಿ ಹೋಗೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ಪಾರ್ಟಿ. ನಿನಗೆ ಇವತ್ತು ಒಂದು ಒಳ್ಳೆ ಜಾಗ ಕರ್ಕೊಂಡು ಹೋಗ್ತೀನಿ. ನಿನ್ನ ಮೂಡ್ ರಪ್ ಅಂತ ಸರಿ ಹೋಗ್ಬಿಡುತ್ತೆ. ನೀನು ಆ ಜಾಗ ನೋಡ್ತಿದ್ದಾಗೆ ಕಳೆದು ಹೋಗ್ಬಿಡ್ತೀಯ. ಬೇಡ ಸುಪ್ರೀತ್, ನನಗೆ ಮೂಡಿಲ್ಲ. ಕಮ್ ಆನ್ ಡಾರ್ಲಿ, ನನಗೋಸ್ಕರ ಪ್ಲೀಸ್. ಏನಪ್ಪ ಮಾಡಲಿ, ಒಪ್ಕೊಳ್ಳ ಬೇಡವಾ?
ಪಾರ್ಟಿ ಮಾಡಿದೆ ತುಂಬ ದಿನ ಬೇರೆ ಆಗಿದೆ. ಈ ನನ್ನ ಮಗ ಫ್ರೀಯಾಗಿ ಕರ್ಕೊಂಡು ಹೋಗೋ ಥರ ಕಾಣಿಸ್ತಾ ಇದೆ. ನೋಡು, ನಿನಗೆ ನನ್ನ ಬಗ್ಗೆ ಚೂರಾದರೂ ಕನ್ಸರ್ನ್ ಇದ್ದರೆ ನನ್ನ ಜೊತೆ ಬರ್ತಾ ಇದೆ ಅಷ್ಟೇ. ವೀಕೆಂಡ್ ಹೋಗೋಣ. ಓ, ಹಾಗಾದರೆ ಅಲ್ಲಿವರೆಗೂ ತಾವು ಹೀಗೆ ಇರ್ತೀರೋ? ನೋ ವೇಸ್. ಬೇಕಿದ್ರೆ ಪಾರ್ಟಿನ ಆಫೀಸಲ್ಲೇ ಅರೇಂಜ್ ಮಾಡ್ತೀನಿ. ಆಚೆ ಹೋಗೋದು ವೀಕೆಂಡಲ್ಲಿ ಇಟ್ಕೊಳ್ಳೋಣ. ಈಸ್ ದಟ್ ಓಕೆ? ಯಸ್, ದ್ಯಾಟ್ಸ್ ಮೈ ಗರ್ಲ್. ಸಾರಿ, ಅದು ಎಕ್ಸೈಟ್ಮೆಂಟಲ್ಲಿ. ಇವತ್ತಿನ ಸ್ಕೆಡ್ಯೂಲ್ ಏನು? ಚಿಕ್ಕತ್ತೆ, ಏನು ಮಾಡ್ತಾ ಇದ್ದೀರಾ? ಪಲಾವ್ ಮಾಡ್ತಾ ಇದ್ದೀನಿ. ಚಿಕ್ಕತ್ತೆ, ನಂಗೊಂದು ಡೌಟು. ಮನೆ ಕೆಲಸ ಮಾಡೋದಕ್ಕೂ ಮೇಕಪ್ ಹಾಕೋಬೇಕಾ? ಕೆಲವ್ರು ಹಾಗೇನೆ, ಮನೆ ಕೆಲಸನೂ ವಿತ್ ಮೇಕಪ್ ಅಲ್ಲೇ, ಆಫೀಸ್ ಕೆಲಸನೂ ವಿತ್ ಮೇಕಪ್ ಅಲ್ಲೇ. ವಿತೌಟ್ ಮೇಕಪ್ಪು ಯಾವ ಕೆಲಸನೂ ಮಾಡಲ್ಲ. ಓಹೋ, ಸಮಾಧಾನ. ಇದನ್ನೆಲ್ಲ ನಮ್ಮತ್ತೆ ಸಂಪಾದನೆ ಮಾಡಿರೋದು, ನೀನಲ್ಲ. ನೋಡ್ಕೊಂತೊಳಿ. ಸತ್ಯ ಅದಿರ್ಲಿ, ನೀನ್ ಮತ್ತ್ಯಾಕೆ ಇಲ್ಲಿಗೆ ಬಂದಿದ್ದು? ಅಕ್ಕ ನೋಡಿದ್ರೆ ಬೈತಾಳಷ್ಟೇ. ಹೋದ್ಕೋ. ನಿನಗೆ ಅಡ್ಗೆ ಮನೆ ಸೆಳೀತಾನೆ ಇರುತ್ತೆ ಅಲ್ವಾ? ಮೊದಲೆಲ್ಲ ಗ್ಯಾರೇಜ್ ಕಂಡ್ರೆ ಹೀಗೆ ಆಗೋದು ಚಿಕ್ಕತ್ತೆ. ಒಂದಿನ ಹುಷಾರಿಲ್ಲ ಅಂತಾನೂ ನಾನು ಗ್ಯಾರೇಜ್ಗೆ ಹೋಗೋದನ್ನ ತಪ್ಪಿಸ್ದವಳೆ ಅಲ್ಲ, ಗೊತ್ತಾ? ಈಗ ನಮ್ಮ ಅಡ್ಗೆ ಮನೆ. ನೀವ್ ಏನೇ ಹೇಳಿ ಚಿಕ್ಕತ್ತೆ, ಕೆಲವು ಜಾಗಗಳಲ್ಲಿ ಮ್ಯಾಜಿಕ್ ಇರುತ್ತೆ. ಕೆಲವ್ರು ಕೆಲಸ ಮಾಡೋದನ್ನ ನೋಡೋದಕ್ಕೆ ಇನ್ನೂ ಮಜಾ ಇರುತ್ತೆ. ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ. ಚಿಕ್ಕತ್ತೆ, ನಾಳೆ ಬೆಳಗ್ಗೆಗೆ ಸ್ವಲ್ಪ ದೋಸೆ ಹಿಟ್ಟು ಜಾಸ್ತಿನೇ ಹಾಕಿ. ಪಾಪ ಕೆಲಸ ಮಾಡಿ ಸುಸ್ತಾಗಿರುತ್ತಲ್ಲ, ಒಂದೆರಡು ದೋಸೆ ಎಕ್ಸ್ಟ್ರಾನೇ ಕೊಡೋಣ. ಏನು ನಡೀತಾ ಇದೆ? ಅಮ್ಮ, ಮನೆ ಮಗಳು ನಾನು ಮನೆ ಕೆಲಸ ಮಾಡ್ತಾ ಕೂತಿದ್ದೀನಿ. ಇವಳು ದೊಡ್ಡ ರಾಣಿ ತರ ಓದ್ಕೊಂಡು ಕೂತಿರೋದಾ? ಒಂದ್ ಕಣ್ಣಕ್ ಬೆಣ್ಣೆ, ಇನ್ನೊಂದ್ ಕಣ್ಣಕ್ ಸುಣ್ಣನಮ್ಮ. ಹಾ, ಮಾತಾಡ್ತೀಯ ನೀನು? ಯಾಕೆ ಮಾತಾಡಲ್ಲ ಹೇಳು? ಸರಿಯಾದ ಸಮಯಕ್ಕೆ 4 ಕೊಟ್ಟು ಬುದ್ಧಿ ಕಲಿಸ್ಬೇಕಾಗಿತ್ತು ನೋಡು. ಆವಾಗ ನೀನು ಈ ಥರ ಮಾತಾಡ್ತಿರ್ಲಿಲ್ಲ. ಒಬ್ಳೆ ಮಗಳು ಅಂತ ತಲೆ ಮೇಲೆ ಹೊತ್ಕೊಂಡು ಮುದ್ದು ಮಾಡಿದೆ ನೋಡು, ನನಗಾಗಬೇಕಾದದ್ದೇ. ಆದರೆ ಇನ್ನು ಮುಂದೆ ಹಾಗೆ ನಡೆಯಲ್ಲ ಕೀರ್ತನ. ಊರ್ಮಿಳಾ ಏನು ಕೆಲಸ ಹೇಳ್ತಾಳೋ ಅದನ್ನು ನೀನು ಮಾಡಬೇಕು. ಮಾಡ್ತೀಯಾ? ಮಾಡು ಕೆಲಸನ. ಏ ಹುಡುಗಿ, ಏನು ನಡೀತಾ ಇದೆ? ಮಾತುಕತೆ ಜೋರು ನಡೀತಾ ಇದೆ ಅತ್ತೆ ಸೊಸೆ ಮಧ್ಯೆ? ಅಯ್ಯೋ ಅಕ್ಕ, ಮಾತುಕತೆ ಎಲ್ಲ ಏನೂ ಇಲ್ಲ. ನಿನ್ ಸೊಸೆಗೆ ನಾನೇ ಬುದ್ಧಿವಾದ ಹೇಳ್ತಿದ್ದೆ. ಹೋಗಿ ಓದ್ಕೋ, ಇಲ್ಲ ಅಕ್ಕ ನೋಡಿದ್ರೆ ಬೈತಾಳೆ ಅಂತ. ಬೇಕಿದ್ರೆ ಕೇಳು. ಅಲ್ಲಿ ಬೇಜಾರಾಗ್ತಿತ್ತು ಅತ್ತೆ, ಅದಕ್ಕೆ ಒಂದು 10 ನಿಮಿಷ ಇಲ್ಲಿ ಕೆಳಗೆ ಬಂದೆ ಅಷ್ಟೇ. ನಾನು ಮತ್ತೆ ವಾಪಸ್ ಹೋಗ್ಬಿಡ್ತೀನಿ. ಹೀಗೆ ನೆಪ ಹೇಳ್ಕೊಂಡು ಪರೀಕ್ಷೆಯಲ್ಲಿ ಅಂಕ ಕಮ್ಮಿ ತಗೋ, ಅವಾಗಿದೆ ನಿನಗೆ. ಚಾನ್ಸೇ ಇಲ್ಲ ನೋಡಿ, ನಾನು ಬೈಸ್ಕೊಳ್ಳಲ್ಲ. ಹಾಗಿದ್ರೆ ಚೆನ್ನಾಗಿ ಓದ್ಕೋಬೇಕು. ಅತ್ತೆ, ಏನು ಅನ್ಕೊಂಡಿದ್ದೀರಾ ನಿಮ್ಮ ಸೊಸೆನ? ಪೇಪರ್ ಚೆಕ್ ಮಾಡೋರು ಹೆದರ್ಕೋಬೇಕು, ಹಂಗೆ ಬರಿತೀನಿ. ಅಲ್ಲ, ಪೇಪರ್ ನೋಡೋರೆ ಹೆದರ್ಕೊಂಡ್ಬಿಡ್ತಾರೆ ಅಂತ ಹೇಳಿದ್ಯಲ್ಲ, ಆ ಲೆವೆಲ್ಗಿರತ್ತಾ ನಿನ್ನ ಆನ್ಸರು ಅಥವಾ ಖಾಲಿ ಪೇಪರ್ ಅಂತನಾ? ನಿಜಾನೇ ಹೇಳ್ತಾ ಇದ್ದೀನಿ ಅತ್ತೆ, ಚೆನ್ನಾಗಿ ಓದ್ಕೋತೀನಿ, ನೋಡ್ತಾ ಇರಿ. ರಿತುನು ಹೀಗೆ ಆಡ್ತಿದ್ಲು, ಆದ್ರೆ ಪರೀಕ್ಷೆಯಲ್ಲಿ ಟೂಸ್ಪಟ್ ಹಾಕಿ.
ಹೆಲೋ, ಆದ್ರೆ ಇದು ಸತ್ಯ. ಒಂದ್ಸತಿ ನಾನು ಡಿಸೈಡ್ ಮಾಡಿದ್ರೆ ನನ್ನ ಮಾತು ನಾನೇ ಕೇಳಲ್ಲ, ಗೊತ್ತಾ? ನೀನ್ ಸತ್ಯ ಅಂತ ಗೊತ್ತು ನಮಗೆ. ಒಂದ್ಸಲ ಡಿಸೈಡ್ ಮಾಡಿದ್ರೆ ನಿನ್ ಮಾತೇನು ನಮ್ಮ ಮಾತು ಕೇಳಲ್ಲ ಅಂತಾನೂ ಗೊತ್ತು. ಹಾಗೆಲ್ಲ ಏನೂ ಇಲ್ಲ ಅತ್ತೆ. ನೀನ್ ಹೇಳ್ದಾಗೆ ಪರೀಕ್ಷೆ ಚೆನ್ನಾಗಾದ್ರೆ ನಮಗೂ ಖುಷಿನೇ ಹುಡುಗಿ. ಕೋಟೆ ಮನೆ ಸೊಸೆ ಮದ್ವೆ ಆದ್ಮೇಲೆ ಪರೀಕ್ಷೆ ಬರೆದು ಒಳ್ಳೆ ಅಂಕ ತೆಗೆದಿದ್ದಾಳೆ ಅಂದ್ರೆ ನನಗಂತೂ ಭಾರಿ ಹೆಮ್ಮೆ ಅನ್ಸುತ್ತೆ. ನೋಡ್ತಾ ಇರು ಹ್ಯಾಂಗ್ ಬೀಗ್ತೀನಿ ನಮ್ಮ ಕ್ಲಬ್ ಅಲ್ಲಿ ಅಂತ. ಇವಳು ಮುಖಕ್ಕೆ ಪಾಸ್ ಆಗೋದೇ ದೊಡ್ಡ ವಿಷಯ, ಇನ್ನದ್ರಲ್ಲಿ ಜಾಸ್ತಿ ಸ್ಕೋರ್ ಬೇರೆನಾ? ಕೀರ್ತನ, SSLCಯಲ್ಲಿ ನಿನ್ ಮಾರ್ಕ್ಸ್ ಎಷ್ಟು ಹೇಳು? ಅಮ್ಮ ಈಗ ಅದೆಲ್ಲ ಯಾಕೆ? ಬಾಯಿ ಮುಚ್ಕೊಂಡು ಎಲ್ಲದರಲ್ಲೂ ಮೂಗ್ ತೂರಿಸ್ದೆ ಕೆಲಸ ಮಾಡು. ಮಾಡೋ ಏ ಹುಡುಗಿ, ಚೆನ್ನಾಗಿ ಓದ್ಕೋ. ಹ್ಞೂ ಅತ್ತೆ. ಚಿಕ್ಕತ್ತೆ, ಅಮ್ಮ ಈಗ ಅದೆಲ್ಲ ಯಾಕೆ ಅಂತ ಯಾಕೆ ಕೇಳಿದ್ರು? ಅವ್ರ ಮಾರ್ಕ್ಸ್ ಏನಾದರೂ ಟೆಲಿಫೋನ್ ನಂಬರಾ? ಅಂದರೆ 23123 ಅಂತ. ಸತ್ಯ ಸತ್ಯ, ಒಂದು ನಿಮಿಷ ಇಲ್ಲೇ ಇರೋ. ಒಲೆ ಮೇಲೆ ಹಾಲಿಟ್ಟಿದ್ದೀನಿ, ನೋಡ್ಕೋತಿರು. ಹಾಂ, ಬಂದೆ. ಸಿರಿವಂತಿಕೆಯು ಮೆರೆಯಲು ಅಲ್ಲ, ರಾಜಕುಮಾರಿ ದೇವತೆ ಅಲ್ಲ. ಹಸಿವು ನಿದ್ದೆ ಕೋಪ ತಾಪ ನಿನಗೂ ಇದೆ, ನಿನ್ನಂತೆ ರೋಷಾವೇಶ ನಮಗೂ ಇದೆ. ಈ ನಿಜವನ್ನ ಅರಿತಾಗ ಹೆಣ್ಣಾಗುವೆ, ಇಲ್ಲ ಮಣ್ಣು ತಿನ್ನುವೆ. ಓಹೋ, ಮುತ್ತಿನಂತ ಮಾತೊಂದು ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ. ಈಗ ಹಾಡಾಡಿದ್ದು ನನಗೆ ತಾನೆ, ಇದನ್ನೇ ಬರ್ದು ಎಕ್ಸಾಮ್ ಪಾಸ್ ಆಗ್ತೀಯ ನೀನು? ಯಾ ನೋ, ಸರಿ ಇರೋದಿಲ್ಲ ಅತ್ತೆ. ಅಯ್ಯಯ್ಯೋ, ನಾನು ಓದೋದಕ್ಕೆ ದೃಷ್ಟಿ ಆಗೋಯ್ತು ಅನ್ಸುತ್ತೆ. ಅದಕ್ಕೆ ಹೇಳೋದು ಇನ್ನೊಬ್ರನ್ನ ಆಡ್ಕೋಬಾರ್ದು ಅಂತ. ಅಯ್ಯೋ ಸತ್ಯ, ನಿಂತಿದ್ಯಲ್ಲೇ, ಏನಾಯ್ತು? ಅಯ್ಯೋ ದೇವ್ರೆ, ಎದ್ದೇಳು, ನಿಧಾನ, ಅಯ್ಯೋ ಅಯ್ಯೋ ನಿಧಾನ ನಿಧಾನ. ಅಯ್ಯೋ ದೇವ್ರೆ, ಮಿಷನ್ ಅಕಾಂಪ್ಲಿಷ್ಡ್.
ಈಗ ಅದು ಹೇಗೆ ಎಕ್ಸಾಮ್ ಬರಿತೀಯೋ ಅಂತ ನಾನು ನೋಡ್ತೀನಿ.